ಎಲ್ಲಿ ಹೋದ್ರಪ್ಪ ಈ ಪಾಪಣ್ಣಣ್ಣ? ಅಲ್ಲಿ ಒಂದು ಲೆಕ್ಕಕ್ಕೆ ಅವ್ರು ಹೇಳಿ ಸರಿನೇ, ಮನೇಲೆಲ್ಲ ಮಾತಾಡೋಕೆ ಆತಿರ್ಲ. ಇನ್ನು ಊರಲ್ಲೆಲ್ಲ ಏನು ಗುಲ್ ಹಬ್ಬಿದೆ ಎಂಥದ. ಬಂದಕ್ಕೂ ಫಸ್ಟಿಗೆ ನಂಗೆ ಬೈತಾರೆ ಹೆಂಗಿದ್ರು. ನಾ ಹೇಳಿದೆ ಅವ್ನು ಸೇರಿಸ್ಕೊಳ್ಳೋದು ಬೇಡ ಅಂಥೇಳಿ ನೀನು ಸೇರಿಸ್ಕೊಂಡೆ ಅಂತ. ಕಡಿಗೂ ಬತ್ತಾರ ಬರಲ್ಲಪ್ಪ, ಬೇರೆ ಅಂತಾರೆ ಕೆಲಸ ಅಂತ ಹೇಳಿದ್ರೆ ಈ ಚಳಿಲಿ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ನಾನು ಎಂತ ನೀವು ಪಾಪಣ್ಣನ ಹೇಳ್ದಂಗೆ ಹೇಳ್ತಿದ್ದೀರಾ ಅವ್ನು ಸೇರಿಸ್ಕೊಂಡಿದ್ದು ತಪ್ಪು ಅಂತ. ನಂಗೆ ಏನು ಗೊತ್ತು ಹಿಂಗಾತದೆ ಅಂತ. ಈಗ ದುಡಿಮೆ ಮಾಡೋ ವಯಸ್ಸು ಹುಡುಗಂದೊಂದು ಆಸೆ ಇರ್ತದಲ್ಲ. ಈಗ ಮತ್ತೂ ಒಂದು ಯೋಚನೆ ಮಾಡಿದೆ ಅಂದರೆ ಲಾಭ ಆಗ್ತದೋ ಲಾಸ್ ಆಗ್ತದೋ ನಮಗೆ ಗೊತ್ತಿಲ್ಲ. ಯಾವುದೇ ಆದರೂ ಹಂಚಿ ಹೋಗಲಿ ಅಂತ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ. ಅವನಿಗೂ ಸ್ವಲ್ಪ ಜನಬಳಕೆ ಎಲ್ಲ ಅದೇ. ಈಗ ಜನಗಿನ ಎಲ್ಲ ಹುಡುಕಿ ಬಂದು ಕೊಡ್ತಾನೆ. ಹಾಗಾಗಿ ನಾನು ಇದು ಮಾಡಿದ್ದು. ಇಲ್ಲದಿದ್ದರೆ ಸೇರಿಸ್ಕೋತಿರ್ಲ ಅನ್ನೋದಕ್ಕಿಂತನೂ ನಾನು ಆ ವಯಸ್ಸು ದಾಟಿ ಬಂದವನಲ್ಲ, ತುಂಬ ಅವಮಾನ ಆದಂಗೆ ಆಗಿದೆ. ಯಾರು ಎಲ್ಲಿಗೆ ಹೋದ್ರು ನಿನ್ನ ಕೈಲಿ ಎಂತ ಆಗ್ತದ, ನಿನ್ನ ಕೈಲಿ ಎಂತ ಆಗ್ತದ ಅಂತ ಹೇಳಿ ದುಡ್ದರೆ ಜಾಸ್ತಿ. ಹೆಂಗೋ ಒಟ್ಟು ಏನಾರೋ ಮಾಡಲಿ ಅಂತೇಳಿ ಧೈರ್ಯ ಮಾಡಿ ನಿಂತಿದ್ದಕ್ಕೆ ಇವತ್ತು ಒಂದು ಲೆಕ್ಕದಲ್ಲಿ ಇದ್ದೀನಿ ಬಿಡಿ. ಹಂಗೆ ಎಣಿಸ್ದೆ. ಅವನು ಪಾಪ ಎಲ್ಲರೂ ಬೇಡ ಬೇಡ ಅಂದರೆ ಎಲ್ಲಿಗೆ ಹೋಗ್ತಾನೆ? ಅಪ್ಪ ಬೇರೆ ಹಿಂಗೆ ಆ ಥರ ಎಲ್ಲ ಯೋಚನೆ ಮಾಡಿ ಸೇರಿಸ್ಕೊಂಡೆ. ಅದ್ರ ಮೊದಲು ನನಗೆ ತಲೆಗೆ ಬರಲೇ ಇಲ್ಲ ಅವ್ನು ಈ ಥರ ಮಾಡೋಕ್ಕೆ ಶುರು ಮಾಡ್ಯಾನೆ ಅಂತ. ತಲೆಗೆ ಬಂದಿದ್ರೆ ಅಲ್ಲ ಬುದ್ಧಿ ಹೇಳಿ ಅವ್ನು ಸರಿ ಮಾಡಿಕೊಂಡೇ ಇದಕ್ಕೆ ಸೇರಿಸ್ಕೊತಿದ್ದೆ ನಾನು. ಅದೇ ಪಾಪಣ್ಣಣ್ಣ ಮನೇಲೆಲ್ಲ ಮಾತಾಡಿದ್ರೆ ಸರಿ ಆಗಲ್ಲ, ಎಲ್ಲ ಕೇಳಿಸ್ಕೊತಾರೆ, ಅಲ್ಲಿ ಹೊರಗಡೆನೇ ಸಿಕ್ಕ ಮಾತಾಡೋಣ ಅಂತ ಹೇಳಿದ್ರ. ಅದಕ್ಕೆ ನಿಂತೀನಿ, ಅವ್ರು ಇನ್ನೂ ಬರಲ್ಲ. ಈಗ ಎಂತ ಮಾಡೋದು? ಈಗ ಮಧ್ಯದಲ್ಲಿ ಬಿಡೋಣ ಅನ್ನಂಗೂ ಇಲ್ಲ. ಕೊಟ್ಟನೆ 3 ಲಕ್ಷ ರೂಪಾಯಿ. ಸುಮ್ಮನೆ ಆದಷ್ಟನ್ನು ವಾಪಸ್ ಕೊಡೋದಂದ್ರೆ ಎಂಥದೇ ಆದರೂ ಈಗ ಶುರು ಮಾಡಾಗ್ಯದ. ಅವನು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡೇನೆ. ಯಪ್ಪ ನಂಗಂತೂ ತಲೆ ಕೆಟ್ಟು ಹೋದಂಗೆ ಆತದೆ. ನೀವು ಒಬ್ರೊಬ್ರು ಒಂದೊಂದು ಥರ ಹೇಳ್ತೀರಪ್ಪ. ನೋಡೋಣ, ನೀವೇ ಹೇಳಿ ಅತ್ಲಾಗೆ ಏನು ಮಾಡೋದಂತ. ಸದ್ಯ ಪಾಪಣ್ಣಣ್ಣ ಬಂದ್ರ ನಂಗಂತೂ ಚಳಿ ನಿತ್ತು ನಿತ್ತು ಸಾಕಾಗಿತ್ತು ಮಾರ್ರ. ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬರದೇ ಇದ್ರೆ ನಾನು ಮನೆಗೆ ಹೋಗಿರ್ತಿದ್ದೆ. ಎಂತಕ್ಕಿಷ್ಟು ಲೇಟ್ ಆಗಿದ್ದೆ ಅಂತಕ್ಕೆ? ಓಲ್ಲ ಗುಂಡಪ್ಪಣ್ಣ ಸಿಕ್ಕಿದ್ರು ಮಾರಯ್ಯ. ಅವರೊಂದು ಬೊತ್ತ ಯಾಕೆ ಹಿಂಗಾತ ಇದಾರೆ ನಮ್ಮ ಮನುಷ್ಯ. ಒಂಥರ ರೊಟ್ಟಿ ಮುರು ತುಪ್ಪಕ್ಕೆ ಬಿದ್ದಂಗೆ ಆಗ್ಯದ ಅವ್ರಿಗೀಗ. ಅಯ್ಯೋ ಹಿಂಗಾಗಬಾರ್ದಿತ್ತು ಅಂತ ಬಾಯಲ್ಲಿ ಹೇಳ್ತಾರೆ, ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಹಿಂಗಾಗಿದ್ದೇ ಒಳ್ಳೇದಾಯ್ತು ಅಂತ. ಮತ್ತು ಹೆಂಗೆ ಮಾಡ್ತೀರಿ ಮರೆಯ, ಎಲ್ಲ ಕಡೆ ಅಡಿಕೆ ಕಡಿಮೆ, ಇಲ್ಲೂ ಕಡಿಮೆ ಅದೇನೋ ಮೊದಲೇ ಹೇಳಿ ಕೇಳಿ ಅದನ್ನು ಫಸ್ಟ್ ಹೇಳ್ತಾರೆ. ಅಲ್ಲಿ ನಮಗೆ ಗೊತ್ತಿಲ್ಲ ನಾ ಹಂಗೆ ಕಡಿಮೆ ಇದ್ರಿ ಹೇಳಬೇಕು ಅಂತ. ರಘುವೀರಣ್ಣನ ಕಂಡ್ರದು ಯಾಕೆ ಹಂಗೆ ಮಾಡ್ತಾರೋ ನಂಗಂತೂ ಗೊತ್ತಾಗಲ್ಲ ನೋಡು. ಅವ್ರ ಸ್ವಭಾವ ಏನು ಇವತ್ತು ನೋಡೋದನ್ರಿ, ಈಗಲ್ಲ. ಅವ್ರಿಗೆ ಅವಾಗಿಂದನೂ ಅವ್ರವ್ರಿಗೆ ಅಷ್ಟಕ್ಕಷ್ಟೇ ಅಂತೆ. ನಮ್ಮಿಬ್ಬರ ದಸೆಯಿಂದ ಮಧ್ಯೆ ಎಲ್ಲೋ ಸ್ವಲ್ಪ ಕ್ಲೋಸ್ ಆಗಿದ್ರು, ಈಗ ಮತ್ತೆ ಅದೇ ಥರ ಆಗ್ಯಾರ. ಹೋಗ್ಲಿ ಬಿಡಿ, ಅದು ಏನೇನೋ ಸುಮಾರು ದೊಡ್ಡ ಕತೆ ಇದೆ. ಈಗ ಎಂತ ಮಾಡೋಣ ಪಾಪಣ್ಣಣ್ಣ? ನಂಗಂತೂ ದಿಕ್ಕೇ ಹರಿಯಲ್ಲ ಮಾರ್ರ. ನಮ್ಮ ಅಪ್ಪ ವಟ ಅನ್ನಕ್ಕೆ ಶುರು ಮಾಡಾಗಿದೆ. ಏನೆಲ್ಲ ತಲೆದಂಡ ಇವರೇ ಹಾಕಿದ್ದಾರೆ ಅಂತನೋ ಎಂಥದ ಮಾಡೋದು ಎಂಥದ್ದು ಇಲ್ಲ. ಅವ್ನು 3 ಲಕ್ಷ ರೂಪಾಯಿ ಅವನಿಗೆ ಕೊಟ್ಟ ಸಾಕಪ್ಪ ನಾವೇ ಮಾಡ್ತೀವಿ ಅಂತ ಹೇಳೋಣ, ಅಡಿಕೆ ಕೊಡೋಣ. ರೇಟ್ ಆಗ್ತದೆ ಅಂತ ಕಾದು ಕೂತ್ಕೊಂಡ್ರೆ ಆಗಲ್ಲ ಅನಿಲ್ಲ. ಅವರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ. ಅವರು ಕೇಳಿ ಕೇಳಿ ಆಮೇಲೆ ಕೊಡೋದೊಂಥರ ಸರಿ ಆಗಲ್ಲ. ಫಸ್ಟೇ ಕೊಟ್ಬಿಡೋಣ. ಅಲ್ಲ, ಅಡಿಕೆ ಕೊಡೋದಾದ್ರೂ ಕೊಡೋಣ ಸ್ವಲ್ಪ. ನಂಗೆ ಅದೇನಲ್ಲ ಅನ್ಸಲ್ಲ. ಈಗ ಇವಂದು ಚೋಟದ ಹೆಂಗೆ ವಾಪಸ್ ಕೊಟ್ಕೊಂಡು ನೀ ಬೇಡ ಅಂತ ಹೇಳೋಕ್ಕಾಗ್ತದೆ ಪಾಪಣ್ಣಣ್ಣ? ಯಾರೋ ದೂರದವ್ರಿಗೆ ಹೇಳ್ದಂಗೆ ಏನೋ ಒಂದು ಹುಡುಗ ಗೊತ್ತಿಲ್ಲದೆ ತಪ್ಪು ಮಾಡಾನೆ ಅಂಥೇಳಿ ಅವ್ನು ಪೂರ್ತಿ ಬದಿನೇ ಒತ್ತು ಬಿಡೋದ. ಮೊದಲೇ ಹಿಂಗೆ ಈ ಥರ ಆಗೇನೆ. ನಾವು ಏನಾರು ಹಿಂಗೆ ಮಾಡಿ ಅವೇನಾರು ಡಿಪ್ರೆಷನ್ನಿಗೆ ಏನಾರು ಹೋಗ್ಬಿಟ್ರೆ ಪಾಪಣ್ಣಣ್ಣ, ದುಡ್ಡು ಕೊಟ್ಟರೆ ಮತ್ತು ಅದೇನು ಸರಿ ಆಗಲ್ಲ ಆತ. ಮಾತು ನಾವು ಇರೋ ತನಕನೂ ಉಳ್ಕೊಂಡಿರ್ತದೆ. ಅವ್ನು 3 ಲಕ್ಷ ಕೊಡೋದು ಕೊಟ್ಟಾನ, ಲಾಸ್ಟಿಗೆ ಲೆಕ್ಕಾಚಾರ ಮಾಡೋಣ. ಈಗ ಅವ್ನು ಬತ್ತನೋ ಬಿಡ್ತಾನೋ ಅವನಿಗೆ ಬಿಟ್ಟಿದ್ದು.
ಈಗ ಎಂತಕ್ಕೆ ಬಂದನ್ರಿ, ಬಂದ್ರೆ ಒಂದು ಮುಕ್ತು ಬಿಡ್ಸೋಕ್ಕೆ ಇದಕ್ಕೆ ಎಲ್ಲ ಬಂದಾನ, ಅದು ಲೆಕ್ಕ ಕಳಿಸಿದ್ರು ಸಹಿ ಅಷ್ಟೇ. ಮತ್ತು ಯಾಕೆ ಸುಮ್ಮನೆ ಮಧ್ಯದಲ್ಲಿ ಒಂದು ರಿಸ್ಕ್ ತಗೋಬೇಕು ನಾವು? ಮಾರಯ್ಯ, ನೀನು ಈ ಊರಲ್ಲಿದ್ದರಿಗೆಲ್ಲ ನೀನು ಉಪಕಾರ ಮಾಡ್ತೀನಿ ಅಂತೇಳಿ ಹಂಗೆ ಯೋಚನೆ ಮಾಡಬೇಡ ಅನಿಲ. ನಮ್ಮ ಇದನ್ನು ನಾವು ನೋಡ್ಕೋಬೇಕಾಗ್ತದೆ. ಶಾರದಂದು ಈಗಾಗಲೇ ಗಲಾಟೆ ಶುರುವಾಗಿದೆ ಗೊತ್ತಾ. ಈಗ ನಂಗೆ ದುಡ್ಡು ಅದು ಸ್ವಲ್ಪ ಕೊಟ್ಟದೆ. ಈಗ ನಾವು ಹೀಗೆಲ್ಲ ಇದು ಮಾಡ್ತಾ ಕೂತ್ರೆ ಪಾಪಣ್ಣಣ್ಣ, ಶಾರದಕ್ಕೆ ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಏನಾಗಲ್ಲ. ದುಡ್ಡು ಕೊಟ್ಟರೆ ಅಲ್ಲ, ಅವ್ರು ದುಡಿಮೆ ಮಾಡಿದ್ದೆ ದುಡ್ಡು ಅಂತ ಮಾಡೋಣ, ಆಮೇಲೆ ವಾಪಸ್ ಕೊಟ್ಟರು ಸಯ್ಯ. ಅದಕ್ಕೆ ಯಾಕೆ ನೀವು ತಲೆ ಕೆಡಿಸ್ಕಿತಿದ್ದೀರಿ? ಹಂಗಂತೇಳಿ ಈ ದುಡ್ಡು ವಾಪಸ್ ಕೊಡೋದಕ್ಕೂ ಅವ್ರದಕ್ಕೂ ಏನು ಸಂಬಂಧನ್ರಿ? ಒಂದು ಸತಿ ನೀವು ಕಂಡೀಷನ್ನಾಗಿ ಹೇಳಿ ಪಾಪಣ್ಣಣ್ಣ, ನೀನು ಕೊಟ್ಟು ದುಡ್ಡು ನಾವು ಏನು ಅಡಿಕೆ ಕೊಟ್ಟೋಕ್ಕೂ ಕೊಡ್ತೀವಿ, ಏನು ಮಾತಾಡಬೇಡ ಅಂದ್ಬಿಡಿ. ಮನೆ ಒಳಗೆ ದಿನಾ ರಗಳೆ ಆತಿರೋದು ಬೇಡ. ಚೋಟು ನಾನು ಹೇಳ್ತೀನಿ ಕೇಳ್ತೀರಾ, 3 ಲಕ್ಷ ರೂಪಾಯಿ ಇಟ್ಕೊಳೋಣ. ಅವನು ಯಾವಾಗ ಹುಷಾರಾಗಿ ಬರ್ತಾನ ಆವಾಗ ನೋಡೋಣ. ಅವನು ಏನು ಹೇಳ್ತಾನೆ, ಅವನೇ ಒಂದು ಪಕ್ಷ ನನಗೆ ಬೇಕು 3 ಲಕ್ಷ ನಾನು ತೊಗೊಂಡು ಹೋಗ್ತೀನಿ, ನಾನು ಇನ್ನು ಇದರಲ್ಲಿ ಬರೋಲ್ಲ ಅಂದರೆ ತೊಗೊಂಡು ಹೋಗಲಿ. ತೊಗೊಂಡು ಹೋಗ್ಲ ಮಾರಯ್ಯ ಅನಿಲ. 6-7 ಲಕ್ಷ ರೂಪಾಯಿ ಮತ್ತೆ ಎಲ್ಲಿಗೆ ಹೋತಾನ? ಅವನ ಅಪ್ಪಿಗೆ ಮತ್ತೊಂದು ಸತಿ ಏನಾರು ಹೇಳಕ್ಕೆ ಶುರು ಮಾಡ್ತಾನೆ, ಇದು 3 ಲಕ್ಷ ರೂಪಾಯಿ ತೊಗೊಂಡು ಹೋಗಲಿ. ಎಲ್ಲಿ ಎಷ್ಟಾಗ್ತದೋ ಅಷ್ಟು ಕಟ್ಟಲಿ. ಅಲ್ಲ, ಈಗ ಏನಾರು ಹೆಲ್ಪ್ ಮಾಡಿ ಅಂತ ನಮ್ಮ ಹತ್ರ ಬಂದು ಚೋಟು ಕೇಳಿದ್ರೆ ಎಂತ ಮಾಡೋಣ ಪಾಪಣ್ಣಣ್ಣ? ಹೋಗಿ ಹೊಳೆ ಹಾರು ಕೇಳ್ತಾನೆ ಮತ್ತೆ. ನಿನ್ನ ಅಪ್ಪನ ಹತ್ರ ಹೋಗಿ ಕೇಳು, ಕರೆಕ್ಟಾಗಿ ಹೇಳ್ತಾರೆ ಏನು ಮಾಡ್ಬೇಕಂತ. ಏನು ನಿನಗೆ ತಲೆ ಸಮಾಜಿನೇ? ಅವನ ಅಪ್ಪಿನ ಸತ್ತನಾನ? ಊರು ಕಾನೂನು ಮಾಡೋಕ್ಕೆ ಗೊತ್ತಾಗ್ತದೆ, ಕಟ್ಲಿ. ಮಗ ಮಾಡಿದ್ಕೆ ಈಗ ಚೋಟು ಏನು ನಮ್ಮ ಹತ್ರ ಕೇಳಿ ಹಂಗೆ ಮಾಡ್ಯಾನ? ಅಷ್ಟು ನಿನ್ನ ಹತ್ರ ಕ್ಲೋಸ್ ಇದ್ದ, ಎಲ್ಲದನ್ನೂ ಹೇಳ್ತಿದ್ದ ನಿನ್ನ ಹತ್ರ, ಇದನ್ನ ಯಾಕೆ ಹೇಳಲ್ಲ? ಏನು ಹುಡುಗಾಟಿಗೆ ನಾನು 8 ಲಕ್ಷ ಅಂತ ಹೇಳಿದ್ರೆ 8 7 ಅಂತಲೇ ಮಾಡೋಣ. ಸುಮ್ಮನೆ ಬರ್ತದ ಅದೇನಾರ? ಲಕ್ಷಕ್ಕೆ ಏನು ಬೆಲೆ ಇಲ್ಲನ? ಏನು ನೀನು ಕೊಟ್ಕೊ ಕೂತ್ಕೋತೀಯ? ನಿನ್ನ ಹತ್ರ ದುಡ್ಡಿದ್ರು ಕೊಡಪ್ಪ, ನನ್ನ ಹತ್ರ ಮಾತ್ರ ಏನೂ ಕೇಳಬೇಡ. ನಂಗೆ ಇದ್ದಿದ್ದನ್ನು ಹಾಡ್ಕೊಂಡ್ರೆ ಸಾಕಾಗಿದೆ. ಅಡಿಕೆ ಬೇರೆ ಅರ್ಧಕ್ಕರ್ಧ ಇಲ್ಲ ಈ ಸತಿ. ಹಂಗಲ್ಲ ಪಾಪಣ್ಣಣ್ಣ, ಹುಡುಗನ ಭವಿಷ್ಯದ ಪ್ರಶ್ನೆ. ಈ ಟೈಮಲ್ಲಿ ಯಾರು ಎಂತ ಹೇಳಿದ್ರು ಅವಮಾನ ಆಗ್ತದೇನೋ ಅಂತ ಅನ್ಸೋದು ಜಾಸ್ತಿ ಕಣ್ರಿ. ನೋಡೋಣ, ಬರೀ ದುಡ್ಡಲ್ಲೇ ಎಲ್ಲದನ್ನೂ ಅಳಿಬಾರ್ದು. ಅವ್ನು ಒಳ್ಳೆ ಹುಡುಗ, ನಂಗೆ ಗೊತ್ತು. ಏನೂ ಗೊತ್ತಾಗದೆ ಒಂದು ತಪ್ಪು ಮಾಡೇನೆ. ಅಲ್ಲ, ಪೂರ್ತಿ ನಾವೇ ಹಾಕೋಣ ಅಂತ ನಾನು ಹೇಳಲ್ಲ. ನೋಡೋಣ ಅಪ್ಪ ಎಲ್ಲ ಎಷ್ಟು ಹಾಕ್ತಾರೆ ಅಂತ. ಹಾಗೆ ಒಂದು 50,000 ಲಕ್ಷ ಹಿಂಗೇನಾರು ಬೇಕಾದ್ರೂ ಕೊಡೋಣ ಪಾಪಣ್ಣಣ್ಣ. ಏನೋ ಇನ್ನು ನೋಡಿ, ಈ ವಯಸ್ಸಲ್ಲಿ ಹಿಂಗೆ ತಪ್ಪು ಮಾಡಬಾರ್ದು ಅಂತ ಅನ್ಸಿದ್ರೆ ಅವ ಇನ್ನು ಜೀವಮಾನಕ್ಕೆ ಈ ಥರ ತಪ್ಪು ಮಾಡಲ್ಲ. ನೋಡಿ ಬೇಕಾದ್ರೆ ನಾನು ಹೇಳ್ತೀನಲ್ಲ. ಅಲ್ಲ, ಆಗಲಿ ಮಾರಯ್ಯ, ಬೇಡ, ಅವ್ನು ತಪ್ಪು ಮಾಡೋದು ಬೇಡ, ನನಗೆ ಇರಲಿ, ನಾನೆಲ್ಲಿ ಬೇಡ ಅಂತ ಹೇಳಿದೆ. ನಮಗೆ ಅವನು ಉಸಾಬ್ರಿ ಬೇಡ ಅಂದೆ ಅಷ್ಟೇ. ಹಂಗಾಗಲ್ಲ ಪಾಪಣ್ಣಣ್ಣ. ಇಷ್ಟು ದಿವಸ ಅವನ ಜೊತೆ ಇದ್ದ, ಈಗ ಏನು ನಮಗೆ ಸಂಬಂಧನೇ ಇಲ್ಲ ಅನ್ನಂಗಿದ್ರೆ ಸರಿ ಆಗಲ್ಲ. ನಮ್ಮ ಮನೇಲಿ ಅಪ್ಪನ ಹತ್ರ ಕೇಳಿದ್ರೆ ಅವ್ರು ಚೆನ್ನಾಗಿ ಉಗೀತಾರೆ, ನಂಗೆ ಗೊತ್ತು. ನಿಮ್ಮ ಹತ್ರನೂ ಪಾಪ ಎಂತಾಗಿದೆ ನೋಡೋಣ. ಈಗ ಅಪ್ಪ ಗೊತ್ತಿಲ್ದಿದ್ದಂಗೆ ಹಂಗೊಂದು ಸ್ವಲ್ಪ ಅದೇ ನನ್ನ ಹತ್ರ, ಅದನ್ನೇ ಕೊಟ್ಟಿರ್ತೀನಿ. ಕೇಳದೆ ಇದ್ರೆ ಕೊಡಲ್ಲ. ಅವನಪ್ಪ ಏನಾರು ಅವ್ರಿಗೆ ಒಳ್ಳೊಳ್ಳೆ ಕೈ ಅದೇ, ಹಂಗೇನಾರು ಪೂರ್ತಿ ಕಟ್ಟಿದ್ರೆ ಕಟ್ಟಲಿ. ಅಕಸ್ಮಾತ್ ಕಟ್ಲ ಅಂದರೆ ನಾನೊಂದು ಸ್ವಲ್ಪ ಮಾಡ್ತೀನಿ, ನಿಮ್ಮ ಕೈಯಲ್ಲಿ ಏನಾರು ಹೆಲ್ಪ್ ಮಾಡೋಕ್ಕಾದ್ರೂ ಮಾಡಿ. ರಘುವೀರ್ ಮಾವನ ಹತ್ರ ಹೋಗಿ ಕೇಳ್ತೀನಿ. ತೀರಾ ಅಗತ್ಯ ಅಂದರೆ ಆ 3 ಲಕ್ಷ ರೂಪಾಯಿ ಒಂದು ವಾಪಸ್ ಕೊಡಿ ಅಂತ ಹೇಳೋಣ. ಈಗ ನೆಕ್ಸ್ಟ್ ಅಡಿಕೆ ಕೊಡ್ತೀವಲ್ಲ, ಅದರಲ್ಲಿ ಅವನು ಅಡ್ವಾನ್ಸ್ ಕೊಟ್ಟರು ಸೈ. ಹಾಂ, ಏನು ಮಂಡಿಗೆ ಪೆಟ್ಟು ಬಿತ್ತಾನ ನಿಂಗೆ? ಆಮೇಲೆ ಹೆಂಗೆ ತಗೋತಿ 3 ಲಕ್ಷ ರೂಪಾಯಿ? ಹೆಂಗೆ ತಗೋತೀಯ? ನಿಂಗೆ ಎಂತ ಆಗ್ಯದ? ಆಮೇಲೆಲ್ಲ ಡಿವೈಡ್ ಮಾಡ್ಕೋತೀವಲ್ಲ, ಅವಾಗ ಅವನಿಗೆ ಕೊಡದೇ ಇದ್ರು ಸಯ್ಯೋ. ಒಬ್ಬ ಕನಸು ಕಾಣಕ್ಕೂ ಒಂದು ಇತಿಮಿತಿ ಇರಬೇಕು ಮಾರಯ್ಯ. 3 ಲಕ್ಷ ರೂಪಾಯಿ ಒಬ್ರೊಬ್ರಿಗೆ ಲಾಭ ಬರ್ತದೆ ಅಂತ ನೀನು ಯೋಚನೆ ಮಾಡೀಯಾ? ಎಂತ ಕೊನೆ ತೆಗ್ದು ಮೊನ್ನೆ ನೋಡ್ಲಾ ಎಷ್ಟು ಕೊನೆ ಇತ್ತು, ಏನಾಗಿತ್ತು ಅಂತ? ನೀನು ಏನು ಬೇಕಾದ್ರೆ ಹೇಳನಿಲ್ಲ, ನಾನು ಮಾತ್ರ 1 ರೂಪಾಯಿ ಕೊಡೋಮಲ್ಲ. ನಿಂಗೆ ಕೊಡಬೇಕು ಅಂತ ಅಷ್ಟಿದ್ರೆ ನಿನ್ನ ದುಡ್ಡಲ್ಲಿ ನೀವು ಕೊಡಪ್ಪ, ಅದೇ ದುಡ್ಡು ನಿನ್ನ ಹತ್ರ ಕೊಡ್ತೀಯ. ನಂಗೆ ಹಂಗಾಗಲ್ಲ. ನಾನಂತೂ ಇದು ಮಾಡೋಲ್ಲ. ಈ 3 ಲಕ್ಷನೂ ನಾನು ತೆಗಿಯಕ್ಕೆ ಬಿಡಲ್ಲ. ಅಪ್ಪ ಅದಾನೆ, ಅವೇನು ಸಾಯಿಲ್ಲ, ನೋಡಲಿ. ಬೇರೆ ಕಾನೂನು ಮಾಡೋಕ್ಕೆ ಗೊತ್ತಾಗ್ತದ ಅವನಿಗೆ, ಇದು ಗೊತ್ತಾಗಲ್ಲ.
ಅವರು ಈಗ ಮೊದಲಿನಂಗಿಲ್ಲ ಪಾಪಣ್ಣಣ್ಣ, ಸ್ವಲ್ಪ ಬದಲಾಗ್ಯಾರೆ. ಮಗ್ ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗಿದೆ. ಆ ಮೀನಾಕ್ಷಕ್ಕನೇ ಒಂಥರ ಮಾತಾಡ್ತಿರೋದು ಬಿಟ್ಟರೆ, ಮೊನ್ನೆ ಆಸ್ಪತ್ರೆಯಲ್ಲೇ ಆಗಲಿ ಒಂದು ಮಾತು ಅವ್ರೇನಾದರೂ ಹೇಳಿದ್ರಾ? ಸುಮ್ಮನೆ ಹೆಂಗಿದ್ರು ನೋಡಿ. ಅವ್ರಿಗೆ ಗೊತ್ತಾಗಿದೆ ಮೊದಲಿನಂಗಿಲ್ಲ, ಈಗ ಒಳ್ಳೆಯವ್ರಾಗ್ಯಾರ ಅವರು. ಸುಮ್ಮನೆ ಕೂತ್ಕ. ಒಳ್ಳೆವಾಗ್ಯಾರ ಒಳ್ಳೆವಾದಂಗೆ ನಾಟಕ ಮಾಡ್ತದನಷ್ಟೇ. ಕೈಯಲ್ಲಿ ಕಾಸೆಲ್ಲ ಖಾಲಿ ಆಗಿರ್ಬೇಕು. ಹಾಗಾಗಿ ಈಗ ಅಡಿಕೆ ಎಲ್ಲ ಖರ್ಚು ಹಾಕಲಿ ಒಂದ್ಸತಿ ನೋಡು ಅವ್ನು ಚಿಗುರ್ತಾನೆ ಹೆಂಗೆ ಅಂತ. ಒಂದು ಲೆಕ್ಕಕ್ಕೆ ನಾವು ಯಾರೂ ಕೊಡೋದು ಬೇಡ. ಅವನ ಕೈಯಲ್ಲಿ ದುಡ್ಡು ಇಲ್ಲಿದ್ರೆ ಅವ ಆರಾಮಾಗಿರ್ತಾನೆ, ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ. ಅಡಿಕೆ ಮಾರಲಿ, ಮಗನ ದುಡ್ಡು ಕಟ್ಟಲಿ, ಮತ್ತು ಕೈ ಬರದೇ ಆತದೆ, ತೆಪ್ಪನಿರ್ತಾನೆ ಮನೆ ಒಳಗೆ. ಸುಮ್ಮನಿರು, ಇದು ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಯ್ತು. ಅಂತ ಅಡಿಕೆ ಕೊಡ್ತಾರೆ ಪಾಪಣ್ಣಣ್ಣ ಅಷ್ಟು ದುಡ್ಡಿಗೆ? ಅವ್ರಿಗೆ ಎಷ್ಟು ಮಹಾ ಅಡಿಕೆ ಆತದ ಬೇಕಾತಲ್ಲ. ಈಗ ಒಂದು ವಾರ ಗಡುವು ಕೊಟ್ಟಾರಂತೆ, ಅಷ್ಟೊತ್ತಿನೊಳಗೆ ಇವ್ನು ಕ್ಲಿಯರ್ ಮಾಡ್ಕೋಬೇಕಂತೆ. ಈಗ ಮತ್ತೆ ಪೊಲೀಸ್ ಕೇಸು ಅದು ಇದು ಎಲ್ಲ ಆತದಂತ ಮಾರ. ನನಗೂ ಅದ್ರ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ. ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ಈಗ ಊರು ಮನೆ ಹುಡುಗ ಹಾಕಿ ನಾವು ಅದಕ್ಕೆಲ್ಲ ಅವಕಾಶ ಮಾಡ್ಕೊಂಡು ಇರೋಕ್ಕಾಗ್ತದ ಪಾಪಣ್ಣಣ್ಣ? ಅಲ್ಲ, ನಿಂದು ಒಳ್ಳೆ ಕಥೆಯತ್ತಲ್ಲ ಮರ. ಇವತ್ತು ಸಾಲ ಮಾಡೇನೆ, ನಾಳೆ ಮತ್ತೊಬ್ಬ ಬೇರೆಯವ್ರು ಸಾಲ ಮಾಡ್ಕಿ ಬರ್ತಾನ. ಹಿಂಗೆಯ ಅವಂದು ಹಿಂಗೆ ತೀರಿಸ್ತಿರ್ತೀಯ ಊರು ಮನೆ ಇರೋ ಅಂಥೇಳಿ? ಈಗ ನಮ್ಮ ಮನೆ ನಾವು ಫಸ್ಟ್ ನೋಡ್ಕೋಬೇಕಾ? ಊರು ಮನೆ ಕತೆ ಕಡಿಕೆ. ಅವನ ಅಪ್ಪನ ಹತ್ರ ಅದೇ ಅದು ಏನಿಲ್ಲ, ಒಂದು ಬದಿ ಆಸ್ತಿನೇ ಮಾರಲಿ ಯಾರು ತಗೊಂಡರಿದ್ರೆ. ಅವನ ಮನೇಲಿ ಏನು ಬಂಗಾರ ಬೆಳ್ಳಿ ಅಂತ ಇರಲ್ಲ. ನಾವು ಹೋಗಿ ಅಡು ಇಟ್ಟು ತಂದು ಕೊಡ್ತಾರ ಮರಯ್ಯ. ಮಗ ದುಡ್ಡು ತೀರಿಸ್ತಾನೆ, ನೀನೇ ಯಾಕೆ ತಲೆ ಕೆಡ್ಸ್ಕಿತ್ತೀಯ? ಈಗ ಶೇಖರ್ ಬಂದು ನಿನ್ನ ಹತ್ರ ಏನಾರು ಕೇಳಿದ್ನಾ ನಿನ್ನ ಹತ್ರ? ನೋಡೋನಿಲ್ಲ, ನಾನು ಹೇಳಿರ್ತೀನಿ. ನೀನೇ ಮೇಲ್ ಬಿದ್ದು ಹೆಲ್ಪ್ ಮಾಡೋಕ್ಕೇನಾರು ಹೋದೆ ಅಂದರೆ ಕಟ್ಟಿಟ್ಟು ಬುತ್ತಿ ನೋಡು ನಮ್ಮ ಮೇಲೆ ಅಪವಾದ ಅನ್ನೋದು. ಈಗ ಹೇಳ್ತಾರೆ, ಈಗ ಅವೇನು ಕೇಳಲ್ಲ ಏನಿಲ್ಲ, ಇವರೇ ಯಾಕೆ ಮುಂದೆ ಬಂದು ಕೊಡ್ತಾರೆ? ಯಾಕಂದ್ರೆ ಅವನ ಹತ್ರ ಇಸ್ಕೊಂಡಾರೆ, ಅದಕ್ಕೆ ಈಗ ಕೊಡ್ತಾರೆ ಅಂತಾನೆ. ಹಂಗೆ ಹೇಳ್ತಾರೆ ಅವರಿಬ್ರು ಗಂಡ ಹೆಂಡತಿ. ನೋಡ್ಬೇಕಾರೆ ಏನೋ ಹೆಲ್ಪ್ ಮಾಡದೆ ಇದ್ದರೂ ಹೇಳ್ತಾರೆ ಪಾಪಣ್ಣಣ್ಣ. ಅವನ ಹತ್ರ ಚೆನ್ನಾಗಿರಾಗ ಹಿಂದೆ ಮುಂದೆ ಓಡಾಡ್ಕೊಂಡು ಜೊತೆಗೆ ಬಿಟ್ಕೊಂಡ್ರು, ಈಗ ಹೀಗೆಲ್ಲ ಆತು ಅಂತ ಗೊತ್ತಾಗೋಕ್ಕೂ ಬಿಟ್ಟು ಹಾಕಿದ್ರು ಅಂತ ಹೇಳ್ತಾರೆ. ನಾವು ಹಿಂಗಿದ್ರು ಮಾತಾಡ್ತಾರೆ. ದೇವ್ರಿಗೆ ಸರಿಯಾಗಿ ಹೆಂಗೆ ನಡ್ಕೋಬೇಕೋ ಹಂಗೆ ನಡ್ಕೊಳೋಣ. ನೀ ಬೇಕಾದ್ರೆ ನಡ್ಕ, ನಂಗೆ ಆಗಲ್ಲ ಮರಯ್ಯ. ನೀನು ಹಿಂಗೆ ಹೇಳ್ತೀಯ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ನಿನ್ನ ಮನೆಗೆ ಬರೋದು ಬೇಡ ಅಂದಿದ್ದು ನಾನು. ನಮ್ಮ ಮನೇಲೇ 108 ಸಮಸ್ಯೆ ಕಣ ಅನಿಲ. ಎಲ್ಲೋ ಒಂದು 4 ದಿನ ಆಗಿತ್ತು. ಈಗ ಮತ್ತೊಂಥರ ನಂಗೆ ಮನೆ ಎಲ್ಲಿ ಮೊದಲಿನಂಗೆ ಆತದೇನೋ ಅಂತ ತಲೆ ಬಿಸಿ ಶುರುವಾಗಿದೆ. ಇವಳಿಗೆ ಬೇರೆ ಅಲ್ಲೇನೋ ತಗೋತೀನಿ ಅಂದರೆ ಯಾರೋ ಅಡ್ವಾನ್ಸ್ ಎಂತೆಂಥದೋ 108 ಹೇಳಿದ್ಲು. ನನ್ನ ತಲೆಗೆ ಒಂದೂ ಹೋಗಲ್ಲ. ಎಂತ ಮಾಡೋದಂತಲೇ ಗೊತ್ತಾಗಲ್ಲ ಮರಯ್ಯ. ಬೇಡ ಬಿಡಿ, ನೀವೆಂತ ಇದು ಮಾಡೋದು ಬೇಡ. ನಾ ರಘುವೀರ್ ಮಾವನ ಹತ್ರ ಕೇಳ್ತೀನಿ. ಅದೊಂದು 3 ಲಕ್ಷ ರೂಪಾಯಿ ಯಾರು ಕೊಡೋಕ್ಕೆ, ಅದನ್ನಾರು ನೀವು ಅಲ್ಲ ಅನ್ಬೇಡಿ. ನಂಗೊಂದು ಡೌಟು ಪಾಪಣ್ಣಣ್ಣ. ಗುಂಡಪ್ಪ ಮಾವ ಒಳ್ಳೆ ರೀತಿಲಿ ಬ್ರೈನ್ ವಾಶ್ ಮಾಡಿ ಕಳ್ಸ್ಯಾರೇನ ನಿಮ್ಮನ್ನಲ್ಲ? ಅದೇ ಅಲ್ಲ ಅನ್ನೋದು ನೋಡು. ಈ ಸುದ್ದಿ ಎಂತ ಮಾತಾಡಲೂ ಇಲ್ಲ ಅವರು. ಹಿಂಗಾತದಲ್ಲ ಅಂತೇಳೆಲ್ಲ ಹೇಳಿದ್ರು. ಈಗ ಶೇಖರ ಅವರು ಮತ್ತೆ ಚೆನ್ನಾಗಿ ಆಗಿರ್ಬೇಕಾ ಅಂತ ಅವನ್ನೇನು ಬಿಟ್ಟು ಕೊಡೋದೇ ಇಲ್ಲ. ಈಗ ಮಗ ಇದು ಅಪ್ಪಗೊಂದು ಸ್ವಲ್ಪ ಮನೇಲಿ ಅಪ್ಪ ಅಮ್ಮಗೆ ಕೇಳ್ತಾ ಇರೋಕ್ಕಾಗ್ಲನೋ ಅಂದ್ರೆ ಅವ್ರೆಂತ ಮಾಡ್ತಾರ ಪಾಪ ಅಂತಾರೆ. ನೋಡೋರು ಇವ್ನು ನಂಗೇನೋ ಚುಚ್ಕೊಟ್ಟಾರೆ ಅಂತ ಗೊತ್ತು. ಅಷ್ಟು ಸುಲಭಕ್ಕೆ ನನ್ನ ಮಾತು ಕೇಳಲ್ಲ ಅಂತ. ಅದು ಎಂಥದಾರ ಆಗಲಿ, ಈಗ ಏನೋ ಮಾಡೋದೇನಿಲ್ಲ. ನಾನು ಹೇಳಿನಿ ಅವನಿಲ್ಲ, ನನ್ನ ಕಡೆಯಿಂದ ಯಾವ ಹೆಲ್ಪು ಮಾಡೋಕ್ಕಾಗಲ್ಲ. ರಘುವೀರ್ ಅಣ್ಣ ಒಪ್ಪಿದ್ರೆ ಅವ್ರ ಕೈಯಿಂದ ದುಡ್ಡು ಇಸ್ಕೊಂಡು ಹೋಗಿ ಕೊಡು. ನಾನಂತೂ ಹೇಳಲ್ಲ ಹಿಂಗೆ ಮಾಡಿ ಅಂತ. ಸರಿ ಬಿಡಿ, ನಾ ರಘುವೀರ್ ಮಾವನ್ನೇ ಕೇಳ್ತೀನಿ ಎಂತ ಮಾಡೋದಂತ. ಈಗ ಹೋಗೋಣ ನಡೀರಿ. ಇದು ಎಂಥ ಚಳಿ ಮರ್ರ.